ಬೆಂಗಳೂರು ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಮತ್ತೆ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಇದರಿಂದಾಗಿ ಪ್ರಯಾಣಿಕರು ವಿಪರೀತವಾಗಿ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್. ಹಾಗಾಗಿ ರೈಲುಗಳ ಪ್ರಯಾಣ ಇಲ್ಲ, ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಮೆಜೆಸ್ಟಿಕ್, ಮಿಂಜಿ ರೋಡ್, ಬೈಯಪ್ಪನಹಳ್ಳಿ ಎಲ್ಲ ಕಡೆಯಲ್ಲೂ ಕೂಡ ಜನ ಕಾದು 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 ಸುಸ್ತಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಯ ಜೊತೆ ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ. ಎಲ್ಲ ಪೀಕ್ ಅವರ್ನಲ್ಲೇ ಈ ರೀತಿ ಆಗ್ತಾ ಇದೆ. ಪದೇ ಪದೇ ಮೆಟ್ರೋ ಕೈ ಕೊಡ್ತಾ ಇದೆ. ಯಾಕೆ ಅಂತಕ್ಕಂಥದ್ರ ಬಗ್ಗೆ ಗಮನ ಹರಿಸಬೇಕು. ಎಲ್ಲರೂ ಕೂಡ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ ಕಂಪ್ಲೀಟ್ ಆಗಿ. ಆಫೀಸ್ಗೆ ಹೋಗಬೇಕು, ಕಾಲೇಜ್ಗಳಿಗೆ ಹೋಗಬೇಕು, ಜನಕ್ಕೆ ಅವರವರ ಟೈಮಿಂಗ್ಸ್ಗೆ ತಕ್ಕಂಗೆ ಹೊರಟಿರ್ತಾರೆ ಮನೆಯಿಂದ. ಈ ಸಂದರ್ಭದಲ್ಲಿ ಬಂದಾಗ ನಿಮಗೆ ಟ್ರೈನ್ ಇಲ್ಲ ಅಂತಂದ್ಬಿಟ್ರೆ ತುಂಬ ಸಮಸ್ಯೆ ಆಗಿಬಿಡುತ್ತೆ. ಒಂದು ಟ್ರೈನ್ ಏನೋ ಕಳಿಸೋದಕ್ಕೆ ಹೋದರೆ ವಿಪರೀತ ರಶ್ ಆಗಿ ಕೊನೆಗೆ ಮೆಜೆಸ್ಟಿಕ್ನಲ್ಲಿ ಆ ಡೋರನ್ನೇ ಕ್ಲೋಸ್ ಮಾಡಬೇಕಾದ ಸನ್ನಿವೇಶ ಬಂದಿದೆ. ಇಲ್ಲ, ಟೆಕ್ನಿಕಲ್ ಇಶ್ಯೂ ಏನು ಗೊತ್ತಿಲ್ಲ. ಒಂದು ಖಾಲಿ ರೈಲ್ ಬಂತು, ತುಂಬ ಕ್ರೌಡ್ ಇದೆ, ಅವ್ರಿಗೂ ಪಾಪ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಸುಮ್ಮನೆ ವೇಟ್ ಮಾಡೋದು ಬೇಡ ಅಂತ ಆಚೆ ಬಂದೆ. ಓಕೆ, ನೀವು ಎಲ್ಲಿಗೆ ಹೋಗೋರು? ಎಲ್ಲಿಂದ ಎಲ್ಲಿ ತನಕ ಕನೆಕ್ಟಿವಿಟಿ ಇದೆ ಅಂದರೆ? ನಾನು ಎಮ್ ಜಿ ರೋಡ್ಗೆ ಹೋಗ್ಬೇಕಿತ್ತು, ವೈಟ್ ಫೀಲ್ಡ್ ತನಕನೂ ಹೋಗೋರು ತುಂಬ ಜನ ಕಾಯ್ತಿದ್ದಾರೆ. ಗೊತ್ತಿಲ್ಲ, ನೋಡ್ಬೇಕು ಸರ್. ನಾವು ಆಚೆಯಿಂದನೇ ವೇಟ್ ಮಾಡ್ತಾ ಇದ್ದೀವಿ. ಎಷ್ಟು ಹೊತ್ತಿಂದ ಮೇಡಮ್? ಇಲ್ಲಿ ಒಂದು ಹಾಫ್ ಆನ್ ಅವರ್ ಆಯ್ತು ಸರ್. ಇಲ್ಲಿಂದ ಬಿಡ್ತಾ ಇಲ್ವಾ? ಬಿಡ್ತಾ ಇಲ್ಲ. ಹೌದು, ಏನಂತಿದ್ದಾರೆ? ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಸರ್. ನಾವು ಆಚೆಯಿಂದನೇ ವೇಟ್ ಅಂತ ಕಾಣಿಸ್ತಾ ಇದೆ. ಅನಾನುಕೂಲ ಆಗಿದೆ ಒಟ್ಟಾರೆ ಹೇಳೋದಾದ್ರೆ ಜನಕ್ಕೆ ಅಷ್ಟೇ. ಈಗ ಅರ್ಧ ಗಂಟೆಯಿಂದ ಆಗಿದೆ ಅಂತ ಹೇಳಿದ್ರು. ಅರ್ಧ ಗಂಟೆಯಿಂದ ಆಗಿದೆ ಅಂದರೆ ಎಷ್ಟು ಜನ ಅರ್ಧ ಗಂಟೆಗೆ ಒಂದು 3-4 ಟ್ರೈನು ಇಲ್ಲ ಒಂದು 5-6 ಟ್ರೈನಾರು ಹೋಗ್ಬೇಕಾಗಿತ್ತು ಅರ್ಧ ಗಂಟೆನಲ್ಲಿ. ಅದು ಹೋಗಿಲ್ಲ ಅಂದರೆ ಅಷ್ಟು ಜನ ಈಗ ಹೇಗೆ ಬೇರೆ ಕಡೆಗೆ ಹೋಗಬೇಕು. ಅವರು ಹೋಗ್ಬೇಕಾದದ್ದು ಇನ್ ಟೈಮ್ ಹೋಗೋಕ್ಕಾಗಲ್ಲ ಆಫೀಸ್ಗಳಿಗೆ. ಆಫೀಸಲ್ಲಿ ಬಾಸ್ ಸರಿಯಾಗಿ ಇಲ್ಲದ್ರೆ ಬೈಸ್ಕೋಬೇಕಾಗತ್ತೆ. ಇದೆಲ್ಲ ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ಆಯ್ತಾ? ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು. ಸರಿ, ಜನ ಸಾಕಷ್ಟು ಜನ ಮಾತನಾಡಿದ್ದಾರೆ. ಎಲ್ಲರೂ ಅದೇ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಈ ಟೈಮಲ್ಲಿ ನಮ್ಗೆ ಹೀಗಾದರೆ ಹೆಂಗೆ? ನಾವೀಗ ಬೈ ರೋಡ್ ಹೋಗ್ತೀವಿ ಅಂತಂದರೂ ಕೂಡ ನಾವು ಇನ್ ಟೈಮ್ಗೆ ಆಫೀಸ್ ರೀಚ್ ಆಗೋಕ್ಕಾಗಲ್ಲ. ಕೆಲವು ಆಫೀಸ್ಗಳಲ್ಲಿ ಪರ್ಮಿಷನ್ ಕೊಡ್ತಾರೆ, ಕೆಲವು ಆಫೀಸ್ಗಳಲ್ಲಿ ಪರ್ಮಿಷನ್ ಕೊಡಲ್ಲ. ಕೆಲವು ಕಡೆ ಬಾಸ್ ಹತ್ರ ಬೈಸ್ಕೋಬೇಕಾಗತ್ತೆ. ಇನ್ ಟೈಮ್ಗೆ ಹೋಗಲಿಲ್ಲ ಅಂದರೆ ಅರ್ಧ ದಿನ ಲೀವ್ ಅಂತ ಕನ್ಸಿಡರ್ ಆಗುತ್ತೆ. ಎಷ್ಟೋ ಸಮಸ್ಯೆಗಳಿದೆ, ಒಂದಾ ಎರಡ. ಈಗ ಇಷ್ಟು ಜನ ಮೆಟ್ರೋ ಸ್ಟೇಷನಲ್ಲಿ ನಿಂತಿದ್ದಾರೆ ಅಂತಂದರೆ ಅವರಿಗೆ ಮೆಟ್ರೋದ ಅಗತ್ಯತೆ ಎಷ್ಟು ಅಂತಕ್ಕಂಥದ್ದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಪದೇ ಪದೇ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಅಂತಕ್ಕಂಥದ್ದೇ ಅರ್ಥ ಆಗ್ತಾ ಇಲ್ಲ. ಪ್ರತಿದಿನ ಮಿಡ್ನೈಟ್ನಲ್ಲಿ ಅವರು ಟ್ರ್ಯಾಕ್ ಸರ್ವೆಗೆ ಹೋಗ್ತಾರೆ. ಮೆಟ್ರೋ ಸಿಬ್ಬಂದಿ ಟ್ರ್ಯಾಕ್ ಸರ್ವೆ ಮಾಡಿ ಎಲ್ಲವೂ ಕ್ಲಿಯರ್ ಆಗಿದೆ, ಎಲ್ಲವೂ ತೊಂದರೆ ಇಲ್ಲ. ಅದು ಸಿಗ್ನಲ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಟ್ರ್ಯಾಕಲ್ಲಿ ವಿದ್ಯುದೀಕರಣ ಆಗಿರ್ಬೋದು, ಏನೇ ತೊಂದರೆ ಇದ್ದರೂ ಸಾಲ್ವ್ ಮಾಡ್ತಾರೆ. ಹಾಗಿದ್ದರೂ ಕೂಡ ಬೆಳಿಗ್ಗೆನೇ ಟೆಕ್ನಿಕಲ್ ಇಶ್ಯೂ ಆಯಿತು ಅಂತಂದರೆ ಇದು ಜನ ಒಪ್ಪಲ್ಲ. ಇದನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಹೆಚ್ಚು ಕಡಿಮೆ 2 ಗಂಟೆಯಿಂದ ಟ್ರೈನ್ ಇಲ್ಲ. ಇದನ್ನೇ ನಂಬಿಕೊಂಡಿರ್ತಕ್ಕಂಥವ್ರಿಗೆ ವಿಪರೀತ ಸಮಸ್ಯೆ ಆಗಿದೆ. ಈಗಿನ ಕಂಡೀಷನ್ ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಬೆಂಗಳೂರಿಗರು ಆದಷ್ಟು ಬೇಗ ಆಯಾ ಕಚೇರಿಗಳಿಗೆ ರೀಚ್ ಆಗೋದಕ್ಕೆ ನಂಬಿರೋದೇ ನಮ್ಮ ಮೆಟ್ರೋವನ್ನ. ನಮ್ಮ ಮೆಟ್ರೋನೇ ಪದೇ ಪದೇ ಈ ರೀತಿಯ ತಾಂತ್ರಿಕ ಸಮಸ್ಯೆಗಳಿಗೆ ಒಳಗಾಗಿ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರಿಂದ ಸಹಜವಾಗಿ ಆಕ್ರೋಶಗಳು, ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಕಳೆದ 2 ಗಂಟೆಯಿಂದಲೂ ಕೂಡ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಒಂದು ರೈಲು ನಿಧಾನಕ್ಕೆ ಸಂಚಾರವನ್ನ ಮಾಡುತ್ತೆ. ಪ್ರಮುಖವಾಗಿ IT ಕಂಪನಿಗಳಿರುವಂತಹ ನೇರಳೆ ಮಾರ್ಗ ಭಾಗದಲ್ಲಿ ಐಟಿ ಕಂಪನಿಗಳು ಹೆಚ್ಚಾಗಿರೋದು. ಸೊ ಹಾಗಾಗಿ ಕರೆಕ್ಟ್ ಟೈಮ್ಗೆ ರೀಚ್ ಆಗೋದಕ್ಕೆ ನಮ್ಮ ಮೆಟ್ರೋವನ್ನೇ ಡಿಪೆಂಡ್ ಆಗಿರುವಂತಹ ಸಾಕಷ್ಟು ಉದ್ಯೋಗಿಗಳು ಕೂಡ ಇದ್ದಾರೆ. ಸಹಜವಾಗಿ ನಮ್ಮ ಈ ಒಂದು ನೇರಳೆ ಮಾರ್ಗದ ಆಯಾ ಪಾಯಿಂಟ್ಗಳಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀಗ ಜನ ಸರಿಯಾದ ಸಮಯಕ್ಕೆ ಹೋಗಕ್ಕೆ ಆಗದೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಸ್ಟಾರ್ಟಿಂಗ್ ಪಾಯಿಂಟ್ ಮೆಜೆಸ್ಟಿಕ್ ನಿಲ್ದಾಣ ಏನಿದೆ ಆ ಭಾಗದಲ್ಲೇ ತುಂಬಾ ಕ್ರೌಡ್ ಇದೆ. ಸೊ ಎಂಟ್ರಿ ಆಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಪ್ರಯಾಣಿಕರ ದಂಡು ಅಲ್ಲಿದೆ. ಸೊ ಹೀಗಾಗಿ ಭದ್ರತಾ ಸಿಬ್ಬಂದಿಗಳಿಗೂ ಕೂಡ
ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಾದ ನಂತರ ಮುಂದಿನ ನಿಲ್ದಾಣಗಳಲ್ಲಿ ಕೂಡ ತುಂಬಾ ಹೆಚ್ಚಾಗಿ ಪ್ರಯಾಣಿಕರು ಜಮಾವಣೆ ಆಗಿದ್ದಾರೆ. ಸೊ ಆರಂಭದ ಪಾಯಿಂಟ್ ಅಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಜಮಾವಣೆ ಆಗಿರೋ ಕಾರಣಕ್ಕಾಗಿ ಮುಂದಿನ ನಿಲ್ದಾಣಗಳಲ್ಲಿ ಆಯಾ ಪ್ರಯಾಣಿಕರು ಮತ್ತೆ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಸಹಜವಾಗಿ ಒಂದಿಷ್ಟು ಪ್ರಯಾಣಿಕರು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಅಲ್ಲಿನ ಭದ್ರತಾ ಸಿಬ್ಬಂದಿಗಳ ಜೊತೆ ವಾಗ್ವಾದವನ್ನ ಕೂಡ ನಡೆಸ್ತಾ ಇದ್ದಾರೆ. ಮಧ್ಯದ ಪಾಯಿಂಟ್ಗಳು ಏನಿದಾವೆ ಅಲ್ಲಿ ಪ್ರಯಾಣಿಕರಿಗೆ ಹತ್ತೋದಕ್ಕೆ ಜಾಗ ಕೂಡ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸ್ಟಾರ್ಟಿಂಗ್ ಪಾಯಿಂಟ್ಗಳಲ್ಲೇ ರಶ್ ಆಗಿ ಹೋಗಿರುತ್ತೆ. ಸೊ ಅಲ್ಲಿ ಸರಿಯಾದಂತಹ ಸಮಯಕ್ಕೆ ರೀಚ್ ಆಗೋದಕ್ಕೆ ಆಗೋದಿಲ್ಲ, ಮೆಟ್ರೋನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ರಶ್ ಆಗಿರುವಂತ ಕಾರಣಕ್ಕಾಗಿ ಸಹಜವಾಗಿ ವಾಗ್ವಾದಗಳು ಕೂಡ ಆಗ್ತಾ ಇದೆ. ಸೊ ಇಲ್ಲಿ ಮೆಜೆಸ್ಟಿಕ್ನ ಆರಂಭದ ಪಾಯಿಂಟ್ ಇದು. ಸೊ ಇಲ್ಲಿಂದ ನೇರವಾಗಿ ಹೋಗ್ತಾರೆ, ಪ್ಲಾಟ್ಫಾರ್ಮ್ 1ಕ್ಕೆ ಹೋಗ್ತಾರೆ, ಅಲ್ಲಿ ಪರ್ಪಲ್ ಲೈನ್ಗೆ ಹೋಗ್ತಾರೆ. ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಆ ಟ್ರೈನ್ನ ಕ್ಯಾಚ್ ಮಾಡೋದಕ್ಕೆ ಅಥವಾ ಒಳಗಡೆ ಹೋಗೋದೇ ಒಂದು ದೊಡ್ಡ ಸಾಹಸ. ಸುಮಾರು 30 ನಿಮಿಷ 40 ನಿಮಿಷಗಳಿಂದ ಕೂಡ ಸುಮಾರು ಪ್ರಯಾಣಿಕರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಆ ಟ್ರೈನ್ನ ಒಳಗಡೆ ಹೋಗೋದಕ್ಕೂ ಕೂಡ ನೂಕಾಟ ತಳ್ಳಾಟ ಕೂಡ ಆಗ್ತಾ ಇದೆ. ಅವರನ್ನ ಭದ್ರತಾ ಸಿಬ್ಬಂದಿಗಳು ಕೂಡ ನಿಧಾನಕ್ಕೆ ನಿಯಂತ್ರಣ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ವೈಟ್ ಫೀಲ್ಡ್ ಜೊತೆಗೆ ಆ ಭಾಗಕ್ಕೆ ಕನೆಕ್ಟಿವಿಟಿ ಕೊಡುವಂತಹ ಈ ಮಾರ್ಗ ಏನಿದೆಯಲ್ಲ, ಆಯಾ ಭಾಗಗಳಲ್ಲಿ ಪ್ರಯಾಣಿಕರು ಹತ್ತೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ರಶ್ ಆಗಿದಾವೆ. ಈಗಾಗಲೇ BMRC ಎಲ್ಲ ಅಧಿಕಾರಿಗಳು ಕೂಡ ಇನ್ನೊಂದು ಗಂಟೆಯಲ್ಲಿ ಈ ಒಂದು ತಾಂತ್ರಿಕ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ತೀವಿ, ಸರಿ ಮಾಡ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಬಹುತೇಕ 1 ಗಂಟೆಯಲ್ಲಿ ಈ ತಾಂತ್ರಿಕ ಸಮಸ್ಯೆ ಕ್ಲಿಯರ್ ಆಗೋದು ಡೌಟ್ ಅನ್ನುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಒಂದಂತೂ ಸ್ಪಷ್ಟ, ಪದೇ ಪದೇ ನೆರಳೆ ಮಾರ್ಗದಲ್ಲಿ ಟೆಕ್ನಿಕಲ್ ಸಮಸ್ಯೆಗಳಾಗ್ತಾ ಇದೆ. ಆದಂತಹ ಸಂದರ್ಭದಲ್ಲಿ ತ್ವರಿತವಾಗಿ ಕ್ಲಿಯರೆನ್ಸ್ ಮಾಡೋದ್ರಲ್ಲಿ BMRCL ನ ಇಂಜಿನಿಯರ್ಗಳು ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ. ಅರವಿಂದ್. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇನ್ನೊಂದು ಗಂಟೆ ಆದರೂ ಈ ಸಮಸ್ಯೆ ಬಗೆಹರಿಯಲ್ಲ ಅಂದರೆ ಜನ ಅವ್ರವ್ರ ದಾರಿ ನೋಡ್ಕೋತಾರೆ, ಒಂದಷ್ಟು ಹಿಡಿ ಶಾಪ ಹಾಕ್ತಾರೆ ಅಷ್ಟೇ. ಅದರ ಬದಲು ನೀವು ಈಗ ಎಚ್ಚೆತ್ಕೋಬೇಕಾಗಿರೋದು ಈ ಪದೇ ಪದೇ ನೇರಳೆ ಮಾರ್ಗದಲ್ಲಿ, ಫಸ್ಟ್ ಬೆಂಗಳೂರಲ್ಲಿ ಶುರುವಾಗಿದ್ದೇ ನೇರಳೆ ಮಾರ್ಗ, ಅಲ್ಲೇ ಈ ಥರ ಸಮಸ್ಯೆಗಳಾಗುತ್ತೆ ಅಂತಂದರೆ ಗೊತ್ತಿಲ್ಲಪ್ಪ ಹೇಗೆ ಅಂತ. ನೇರಳೆ ಮಾರ್ಗದಲ್ಲಿ ಇದ್ದೀನಿ, ಗಮನಿಸ್ತಾ ಇದ್ದೀರಿ. ಈ ದೃಶ್ಯಗಳನ್ನು ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ತುಂಬ ರಶ್ ಆಗಿದೆ. ಸೊ ಟೆಕ್ನಿಕಲ್ ಇಶ್ಯೂ ಪದೇ ಪದೇ ಕಾಣಿಸ್ಕೊಳ್ತಾ ಇರುತ್ತೆ. ಆದರೆ BMRCL ಅಧಿಕಾರಿಗಳು ಮಾತ್ರ ಕ್ಲಿಯರೆನ್ಸ್ ಮಾಡುವಂಥ ಯಾವ ಕೆಲಸವೂ ಕೂಡ ತಕ್ಷಣಕ್ಕೆ ಮಾಡೋದಿಲ್ಲ, ನಿಧಾನಕ್ಕೆ ಅದು ಆಗುತ್ತೆ. ಸೊ ಅದರ ಪರಿಣಾಮ ಈಗ ಮೆಜೆಸ್ಟಿಕ್ ಮೆಟ್ರೋ ರೈಲು ನಿಲ್ದಾಣದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಜನ ಕ್ರೌಡ್ ಆಗಿದ್ದಾರೆ. ಸೊ ಆಯಾ ಭಾಗಗಳಿಗೆ ಹೋಗೋದಕ್ಕೆ ಕರೆಕ್ಟ್ ಸಮಯಕ್ಕೆ ರೀಚ್ ಆಗೋದಕ್ಕೆ ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ದೊಡ್ಡ ಮಟ್ಟದಲ್ಲಿ ಜನ ಇದೀಗ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಸೊ ಈಗ ಅದನ್ನು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಈಗಾಗಲೇ ನೇರಳೆ ಮಾರ್ಗದ ಹಲವು ಮೆಟ್ರೋ ನಿಲ್ದಾಣಗಳಿಗೆ ಹೋಗಿ ಅಲ್ಲಿಂದ ಕಚೇರಿಗಳಿಗೆ ಕನೆಕ್ಟಿವಿಟಿ ಅಂತ ತಗೊಳ್ಳುವಂತಹ ಪ್ರಯಾಣಿಕರು ಇದೀಗ ಮೆಜೆಸ್ಟಿಕ್ ರೈಲ್ವೆ ಮೆಟ್ರೋ ನಿಲ್ದಾಣದಲ್ಲಿ ಸ್ಟ್ರಕ್ ಆಗಿದ್ದಾರೆ. ಅದರ ಪರಿಣಾಮವಾಗಿ ಪರದಾಡ್ತಾ ಇದ್ದಾರೆ. ಅರ್ಧ ಗಂಟೆಗೊಮ್ಮೆ ಒಂದು ಮೆಟ್ರೋ ರೈಲು ಮಾತ್ರ ಸಂಚಾರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಕೂಡ ಇದೀಗ ಇಲ್ಲಿ ಜಮಾವಣೆ ಆಗಿದೆ. ಸಾಕಷ್ಟು ಜನ ಕೂಡ ಇದೀಗ ಇಲ್ಲೇ ಹಂತ ಹಂತವಾಗಿ ಬರ್ತಾ ಇದ್ದಾರೆ. ಬಂದಂತಹ ಪ್ರಯಾಣಿಕರು ಇಲ್ಲೇ ಸ್ಟ್ರಕ್ ಆಗ್ತಾ ಇದ್ದಾರೆ. ಇನ್ನು ಕೆಲವೇ ಸಮಯಗಳಲ್ಲಿ ಈ ಒಂದು ಟೆಕ್ನಿಕಲ್ ಇಶ್ಯೂವನ್ನು ಕ್ಲಿಯರೆನ್ಸ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಸ್ಪಷ್ಟನೆಯನ್ನು BMRCL ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿಯ ತನಕಲೂ ಕೂಡ ಸಾರ್ವಜನಿಕರು ಪ್ರಯಾಣಿಕರು ಇಲ್ಲೇ ಸುಮಾರು ಹೊತ್ತಿನಿಂದನೂ ಕೂಡ ಲಾಕ್ ಆಗಿ ಪರದಾಡ್ತಾ ಇದ್ದಾರೆ.